ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಸ್ಪೆಷಲ್ ಅಪ್ಡೇಟ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋವನ್ನ ವೀಕ್ಷಿಸಿ. ವೀಕ್ಷಕರೇ, ಪ್ರತಿ ವೀಕೆಂಡ್ ಬಂದಾಗ ಮನೆಯಲ್ಲಿ ಯಾರಾದರೂ ಒಬ್ಬರು ಮನೆಯಿಂದ ಆಚೆ ಹೋಗ್ತಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಕಳೆದ ಎಪಿಸೋಡ್ನಲ್ಲಿ ಏನಾಯ್ತು ಗೊತ್ತಾ? ಎಲ್ಲವನ್ನೂ ಕೂಡ ನಿಮಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿ ಮಿಂಚಬೇಕಿದ್ದಂತಹ ಗೋಲ್ಡ್ ಸುರೇಶ್ ಅವರು ಈಗ ಇದ್ದಕ್ಕಿದ್ದಂತೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ವ್ಯಕ್ತವಾಗಿರುವಂಥದ್ದು. ಅದಕ್ಕೆ ಕಾರಣವೂ ಕೂಡ ಇದೆ. ಎಲ್ಲರೂ ಕೂಡ ಸುರೇಶ್ ಅವರ ತಂದೆ ನಿಧನ ಹೊಂದಿದ್ದಾರೆ ಅನ್ನುವಂತಹ ಒಂದು ವರದಿಯನ್ನ ಕೂಡ ಮಾಡಿದ್ರು. ಆದ್ರೆ ಅಸಲಿ ವಿಚಾರ ಹಾಗಿಲ್ಲ ಎನ್ನಲಾಗಿದೆ. ಎಸ್, ಈ ವಾರ ಗೋಲ್ಡ್ ಸುರೇಶ್ ಅವರು ಮನೆಯ ಕ್ಯಾಪ್ಟನ್ ಆಗಿದ್ರು, ಅಲ್ಲದೆ ಉತ್ತಮ ಪಟ್ಟವನ್ನು ಕೂಡ ಗಿಟ್ಟಿಸಿಕೊಂಡಿದ್ರು. ಆದ್ರೆ ಅನಿವಾರ್ಯ ಕಾರಣದಿಂದ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರುವಂತಾಗಿದೆ. ಯಾಕಂದ್ರೆ ಗೋಲ್ಡ್ ಸುರೇಶ್ ಅವರ ಕುಟುಂಬದಲ್ಲಿ ಯಾವುದೋ ತುರ್ತು ಪರಿಸ್ಥಿತಿ ಉಂಟಾಗಿದೆ. ಹಾಗಾಗಿ ಅವರ ಅವಶ್ಯಕತೆ ಕುಟುಂಬದವರಿಗೆ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಗೋಲ್ಡ್ ಸುರೇಶ್ ಅವರಿಗೆ ಬಿಗ್ ಬಾಸ್ ತಡ ಮಾಡದೆ ಅವರ ವಸ್ತುಗಳನ್ನ ಪ್ಯಾಕ್ ಮಾಡಿಕೊಂಡು ಕೂಡಲೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬನ್ನಿ ಅಂತ ಸೂಚನೆ ನೀಡಲಾಗಿದೆ. ಆದ್ರೆ ಈ ಬೆನ್ನಲ್ಲೇ ಸುರೇಶ್ ಅವರ ತಂದೆ ನಿಧನರಾಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಆದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯಾದಂತಹ ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ಅದು ನಿಜ ಅಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಶಿವಗೌಡ ಎಂಬುವಂತಹ ವ್ಯಕ್ತಿ, ಅಂದ್ರೆ ಶಿವಗೌಡ ಎಂಬುವುದು ಸುರೇಶ್ ಅವರ ತಂದೆಯ ಹೆಸರು. ಆದ್ರೆ ಅಸಲಿಗೆ ಅವರ ತಂದೆ ನಿಧನ ಹೊಂದಿಲ್ಲ, ಅವರು ಬದುಕಿಯೇ ಇದ್ದಾರೆ. ಕಾಲು ನೋವಿನ ಒಂದು ಕಾರಣದಿಂದಾಗಿ ಹೊರ ಬಂದಿರಬಹುದು ಎಂದು ಅವರ ತಂದೆ ಕೂಡ ಅನುಮಾನವನ್ನ ಹೊರ ಹಾಕಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಒಂದಿಷ್ಟು ವಿಚಾರಗಳು, ಅಂದ್ರೆ ಗೋಲ್ಡ್ ಸುರೇಶ್ ಅವರಿಗೆ ಕಾಲು ನೋವಿತ್ತು ಮನೆಯಲ್ಲಿ ಇರ್ಬೇಕಾದ್ರೇನೆ. ಸೊ ಇದೀಗ ಸ್ವಲ್ಪ ಜಾಸ್ತಿ ಆಗಿದೆ ಅವರ ಕಾಲು ನೋವು ಅಂತ ಹೇಳಲಾಗ್ತಾ ಇದೆ. ಆ ಒಂದು ಕಾರಣದಿಂದಾಗಿ ಗೋಲ್ಡ್ ಸುರೇಶ್ ಅವರು ಮನೆಯಿಂದ ಆಚೆ ಬಂದಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಚಾನಲ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಅಧಿಕೃತವಾದ ಮಾಹಿತಿ ಲಭ್ಯವಾಗಲಿಲ್ಲ. ಕೆಲವೊಂದು ಕಡೆ ಅವರ ತಂದೆಯ ಬಗ್ಗೆ ಒಂದಿಷ್ಟು ಸುದ್ದಿಗಳನ್ನ ಹಬ್ಬಿಸ್ತಾ ಇರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನೊಂದು ಕಡೆ ಅವರ ತಂದೆನೇ ಹೇಳ್ಕೊಂಡಿದ್ದಾರೆ, ಅಂದ್ರೆ ಇದೆಲ್ಲ ಗಾಸಿಪ್ಗಳನ್ನ ನೋಡಿ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಖಂಡಿತವಾಗ್ಲೂ ಗೊತ್ತಿಲ್ಲ ಗೋಲ್ಡ್ ಸುರೇಶ್ ಅವರು ಮನೆಯಲ್ಲಿಯೇ ಇದ್ದಾರಾ ಅಥವಾ ಅವರು ಮನೆಯಿಂದ ಆಚೆ ಹೋಗಿದ್ದಾರೋ ಅನ್ನುವಂಥದ್ದು. ಯಾಕೆ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಅವರನ್ನ ಆಚೆ ಹಾಕಲಾಗಿದೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗಿಯೇ ಉಳಿಯುತ್ತೆ. ಇನ್ನು ಯಾರು ನಮ್ಮ ಒಂದು ರೀತಿಯಾಗಿ ಮನೆಯಲ್ಲಿ ಉಳಿದುಕೊಳ್ಳಲೇಬೇಕಾದಂತಹ ಒಬ್ಬರು ಸ್ಪರ್ಧಿ ಶಿಶಿರ್ ಅವರು ಕೂಡ ಮನೆಯಿಂದ ಹೊರ ಹೋಗಿರುವಂಥದ್ದು ಅದೆಲ್ಲರಿಗೂ ಕೂಡ ಗೊತ್ತೇ ಇರುವಂಥದ್ದು. ಯಾಕಂತಂದ್ರೆ ಶಿಶಿರ್ ಅವರು ಸಾಕಷ್ಟು ಒಳ್ಳೆಯ ರೀತಿಯಾಗಿ ಆಟಗಳನ್ನು ಆಡ್ತಾ ಇದ್ರು. ಆದರೆ ಮನೆಯಲ್ಲಿ ಯಾಕೆ ಅವರನ್ನ ಎಲ್ಲರೂ ನಾಮಿನೇಟ್ ಮಾಡಿ ಮನೆಯಿಂದ ಹೊರ ಹೋಗುವ ರೀತಿಯಾಗಿದೆ. ಯಾಕಂದ್ರೆ ಇವರು ಒಳ್ಳೆಯ ಟಫ್ ಕಾಂಪಿಟೇಟರ್ ಕೂಡ ಆಗಿದ್ರು. ಆದರೆ ಸಡನ್ ಆಗಿ ಇವರು ಮನೆಯಿಂದ ಆಚೆ ಹೋಗಿರುವಂಥದ್ದು ಅಥವಾ ಇವರನ್ನ ಒಂದಿಷ್ಟು ಜನ ಇಷ್ಟಪಡದೆ ಇವರನ್ನ ಮನೆಯಿಂದ ಆಚೆ ಹಾಕಿರುವಂಥದ್ದು ಅವರ ಒಂದು ಅಭಿಮಾನಿಗಳಿಗೆ ಬೇಸರ ಕೂಡ ತಂದಿರುವಂಥದ್ದು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ನಮಗೆ ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸಬಹುದು. ಧನ್ಯವಾದಗಳು.